ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಅನಾರ್ಕಲಿ ಡ್ರೆಸ್ ಕಟ್ಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಬಂದು ಕಂಪ್ಲೀಟಾಗಿ ನಾನು ಓಲ್ಡ್ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಹಳೆ ಸ್ಯಾರಿನ ಯೂಸ್ ಮಾಡಿ ಅನಾರ್ಕಲಿ ಡ್ರೆಸ್ ಕಟ್ಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಹಾಗೆ ಇದರಲ್ಲೇ ಇದೇ ಸ್ಯಾರಿ ಪಾರ್ಟಲ್ಲೇ ನಾನು ದುಪ್ಪಟ್ಟ ಪಾರ್ಟು ಕೂಡ ಸಪ್ರೇಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ. ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಬಿಗಿನರ್ಸ್ ಆಗಿದ್ರೆ ಒಂದು ಟ್ರೈ ಮಾಡಿ ನೋಡಿ, ಈಸಿಯಾಗಿರುತ್ತೆ. ಮತ್ತೆ ಇದು ಅನಾರ್ಕಲಿ ಟೈಪಲ್ಲಿ ಸ್ಟಿಚ್ ಮಾಡಿರೋದು. ಇದು ಫ್ಲೇರು ಕೂಡ ಸ್ವಲ್ಪ ನಾರ್ಮಲ್ ಆಗಿದೆ, ಜಾಸ್ತಿ ಫ್ಲೇರ್ ಇಲ್ಲ. ಒಂದು 12 ಲೇಯರ್ಸ್ ಬರುತ್ತೆ ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದಾಗ. ಮತ್ತೆ ಇದಕ್ಕೆ ಲೈನಿಂಗು ಕೂಡ ಅಷ್ಟೇ. ನಾನು ಜಸ್ಟ್ ಬಾಟಮ್ ಪಾರ್ಟ್ಗೆ 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಲೈನಿಂಗು, ಅಂಡ್ ಬಾಡಿ ಪಾರ್ಟ್ಗೆ ಜಸ್ಟ್ ಒಂದು 25 ಇಂಚಸ್ ಅಷ್ಟು ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಜಸ್ಟ್ ಇದಕ್ಕೆ ಲೈನಿಂಗು ಕೂಡ ಅಷ್ಟೇ ಕಮ್ಮಿನೇ ಬೇಕಾಗತ್ತೆ. ಕಂಪ್ಲೀಟ್ ಒಂದು ಸ್ಯಾರಿ ಇದ್ರೆ ಸಾಕು. ದುಪ್ಪಟ್ಟ ಪಾರ್ಟ್ ಮತ್ತೆ ಕಂಪ್ಲೀಟ್ ಡ್ರೆಸ್ ಏನಿದೆ ಅದು ರೆಡಿ ಆಗುತ್ತೆ. ನಿಮಗೆ ಅನಾರ್ಕಲಿ ಟೈಪಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡಿಕೊಂಡು ಕೂಡ ಇದೇ ಮೆಥಡಲ್ಲೇ ಡ್ರೆಸ್ ರೆಡಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೊ ನೋಡಿ, ಕಂಪ್ಲೀಟ್ ಲುಕ್ಕು ಈ ಥರ ಇದೆ. ಲುಕ್ಕೇ ಚೆನ್ನಾಗಿರುತ್ತೆ. ನೀವೇನಾದರೂ ಎಮರ್ಜೆನ್ಸಿಗೆ ಏನಾದರೂ ಈ ಥರ ಹೊಸ ಡ್ರೆಸ್ಸಸ್ಸು ರೆಡಿ ಮಾಡ್ಕೋಬೇಕು ಅಂದರೆ ಫೆಸ್ಟಿವಲ್ಸ್ಗೆ ಇಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ಗಾದರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಹಳೆ ಸ್ಯಾರೀಸ್ ಇದ್ದೇ ಇರುತ್ತೆ, ಈ ರೀತಿ ಆರಾಮಾಗಿ ನೀವೇ ಡಿಸೈನ್ ಮಾಡ್ಕೋಬೋದು. ಸೊ ಮತ್ತೆ ಲೇಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ಯಾರಿ ಒಂದು ಇದು ಸಿಲ್ಕ್ ಸ್ಯಾರಿ ಟೈಪ್ ಬರುತ್ತೆ. ನಿಮಗೆ ಗೊತ್ತೇ ಇದೆ, ರೀಸೆಂಟಾಗಿ ಲೇಟೆಸ್ಟ್ ಆಗಿ ಬಂದಿರೋ ಸ್ಯಾರೀಸ್ ಇವು. ಸ್ವಲ್ಪ ಹಳೆ ಸ್ಯಾರಿನೇ. ಇದನ್ನ ಯೂಸ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ. ಇದು ಬಂದು 6 ಮೀಟರ್ ಸ್ಯಾರಿ, ಕಂಪ್ಲೀಟ್ ಸ್ಯಾರಿ. ಆಲ್ರೆಡಿ ಬ್ಲೌಸ್ ಪಾರ್ಟ್ ಎಲ್ಲಾನು ರಿಮೂವ್ ಆಗಿದೆ. ಅದನ್ನ ಬಿಟ್ಟು ನಾನು ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಸ್ಯಾರಿ, ಇದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಈ ಸ್ಯಾರಿಗೆ ಬಂದಿರೋ ಪ್ಲೈನ್ ಪಾರ್ಟ್ ಇರುತ್ತಲ್ವಾ, ಅದನ್ನ ರಿಮೂವ್ ಮಾಡ್ಕೋಬೇಕು ಫಸ್ಟ್. ನೋಡಿ, ನಾನು ಅದು ಪ್ಲೈನ್ ಪಾರ್ಟ್ ಏನಿದೆ ಅದನ್ನ ರಿಮೂವ್ ಮಾಡಿದ್ದೀನಿ. ಸ್ವಲ್ಪ ಬಿಟ್ಟು ರಿಮೂವ್ ಮಾಡ್ಕೋಬೇಕು, ಯಾಕಂದ್ರೆ ಈ ಪಲ್ಲು ಪಾರ್ಟಿಗೆ ಟೆಸಲ್ಸ್ ಎಲ್ಲಾನು ಕುಚ್ಚು ತರ ಕಟ್ಕೋಬೇಕಲ್ವಾ, ಅದಕ್ಕೆ ಅದ್ರ ಪ್ಲೈನ್ ಪಾರ್ಟ್ ಸ್ವಲ್ಪ ಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ಹಾಗೆ ದುಪ್ಪಟ್ಟಾಗೆ ನಾನು ಜಸ್ಟ್ 1 ಮೀಟರ್ ಅಷ್ಟೇ ಕಟಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ 1 ಮೀಟರ್ ಆದರೆ ಕರೆಕ್ಟಾಗಿ ಆಗುತ್ತೆ, ಯಾಕಂದ್ರೆ ಅದನ್ನ ಆಫ್ ಮಾಡಿದ್ರೆ 2 ಮೀಟರ್ ಆಗುತ್ತಲ್ವಾ. ಜಸ್ಟ್ 1 ಮೀಟರ್ ಮಾತ್ರ ಕಟಿಂಗ್ ಮಾಡ್ಕೋಬೇಕು ಸ್ಯಾರಿಯಲ್ಲಿ. ನಾನು ಕಟ್ ಮಾಡಿದ್ದೀನಿ ನೋಡಿ, ಕಂಪ್ಲೀಟ್ ಆಗಿ ಎಲ್ಲ ಪೀಸಸ್ಸನ್ನು ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಅಂಡ್ 1 ಮೀಟರ್ ಏನಿದೆ ಇದು ದುಪ್ಪಟ್ಟ ಪಾರ್ಟು ನಾನು ಕಟ್ ಮಾಡಿದೆ ಅಲ್ವಾ, ಅಂಡ್ ಇದನ್ನು ಕಟ್ ಮಾಡಿದ್ದೀನಿ. ಇದನ್ನ ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ತೀನಿ, ಸಾರಿ ಪಲ್ಲು ಪಾರ್ಟ್ ಬಂದು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ತೀನಿ. ಹಾಗೆ ಈ ಕಡೆ ಮಿಕ್ಕತ್ತಲ್ವಾ ಒನ್ ಸೈಡ್ ಬಾರ್ಡರು, ಅದನ್ನ ಇದಕ್ಕೆ ಡಿಸೈನ್ ಮಾಡ್ಕೋಬಹುದು. ದುಪ್ಪಟ್ಟಾಗೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ನಾನು ಎಲ್ಲಾ ಪೀಸಸ್ ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಏನು ಇಲ್ಲ, ಫಸ್ಟ್ ಅಲ್ಲಿ 1 ಮೀಟರು ದುಪ್ಪಟ್ಟ ಪಾರ್ಟ್ಗೆ ಕಟಿಂಗ್ ಮಾಡಿಕೊಂಡು ಮತ್ತೆ ಈ ಪಲ್ಲು ಪಾರ್ಟ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು ಅಷ್ಟೇ. ಕಂಪ್ಲೀಟ್ ಆಗಿ ಇಷ್ಟೇ ರಿಮೂವ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಅಂಡ್ ಬಾಟಮ್ ಪಾರ್ಟ್ಗೆ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಐಡಿಯಾ ಇರುತ್ತಲ್ವಾ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಸೊ ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಡಿಸೈನ್ ಮಾಡೋದಂತ. ಸೊ ಇದು ದುಪ್ಪಟ್ಟ ಪಾರ್ಟ್ ಏನಿದೆ 1 ಮೀಟರ್ ಫ್ಯಾಬ್ರಿಕ್, ಅದನ್ನ ಜಸ್ಟ್ ಈ ರೀತಿ ಸೆಂಟರ್ಗೆ ಕಟಿಂಗ್ ಮಾಡ್ಕೋಬೇಕು. ನಾನು ಕಟ್ ಮಾಡಿದ್ದೀನಿ ನೋಡಿ. ಸೆಂಟರ್ಗೆ ಕಟಿಂಗ್ ಮಾಡ್ಕೊಂಡು ಆ 2 ಪೀಸಸ್ ಏನಿದೆ ಅದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದ್ಮೇಲೆ ಈ ಬಾರ್ಡರ್ ಪಾರ್ಟ್ ಮಿಕ್ಕಿರುತ್ತಲ್ವಾ, ಅದನ್ನ ಒಂದ್ ಸೈಡ್ ಕಟಿಂಗ್ ಮಾಡಿರ್ತೀವಲ್ಲ, ಅದನ್ನ ಜಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾನು ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆಗಿ ದುಪ್ಪಟ್ಟ ಆರಾಮಾಗಿ ರೆಡಿ ಮಾಡ್ಕೋಬಹುದು. ಇದು ಅಟ್ಯಾಚ್ ಮಾಡಿದಾದ್ಮೇಲೆ ಅದ್ರ ಮೇಲೆ ಸ್ಟಿಚಿಂಗ್ ಹಾಕೊಂಡು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಅಂಡ್ ಈ ಕಡೆ ಪ್ಲೈನ್ ಪಾರ್ಟ್ ಏನಿದೆ, ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ ಸ್ವಲ್ಪ ಪ್ಲೈನ್ ಬಿಡಬೇಕು ಅಂತ, ಈ ರೀತಿ ಥ್ರೆಡ್ ಎಲ್ಲಾನು ರಿಮೂವ್ ಮಾಡ್ಕೊಂಡು ಇದನ್ನ ಕುಚ್ಚು ತರ ಡಿಸೈನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಫೋಲ್ಡಿಂಗ್ ಮಾಡ್ಕೊಂಡು ಇದಕ್ಕೆ ಟೆಸಲ್ಸ್ ಎಲ್ಲ ಬರುತ್ತೆ ಕುಚ್ಚು, ಅದನ್ನ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೊ ದುಪ್ಪಟ್ಟ ರೆಡಿ ಆಗತ್ತೆ. ಇವಾಗ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಲೈನಿಂಗ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಮ್ಯಾಚಿಂಗ್ ಲೈನಿಂಗ್ ಯೂಸ್ ಮಾಡಿದ್ರೆ ಬೆಟರ್. ಇದನ್ನ ಜಸ್ಟ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ನಾನು ಲೆಂತ್ ಬಂದು 14.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 11.5 ಇಂಚಸ್ ತಗೊಂಡಿದ್ದೀನಿ. ಇದು ಮೀಡಿಯಂ ಸೈಜ್ ಮೆಜರ್ಮೆಂಟ್ಸ್. ಅಂಡ್ ಶೋಲ್ಡರ್ ಲೆಂತ್ ನಾನು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಹಾಗೆ ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಹಾರ್ಮ್ ಶೇಪ್ ಏನಿದೆ ಅದನ್ನು ಕೂಡ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಫ್ರಂಟ್ ಸೈಡ್ಗೆ ಬರುತ್ತಲ್ವಾ ಹಾರ್ಮ್ ಶೇಪ್ 1/2 ಇಂಚ್, ಅದನ್ನು ಕೂಡ ಇಲ್ಲೇ ಮಾರ್ಕಿಂಗ್ ಮಾಡ್ಕೋಬೇಕು ನೀಟಾಗಿ. ಸೊ ನಾನು ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ, ಇದೇ ತರನೇ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಆಗೋದು ಅಂದ್ರೆ ಮೀಡಿಯಂ ಸೈಜ್ ಅವರಿಗೆ ಆಗತ್ತೆ. ಅಂಡ್ ಸ್ಮಾಲ್ ಸೈಜ್ ಅವ್ರಿಗೂ ಆಗತ್ತೆ, ಸ್ವಲ್ಪ ಲೂಸ್ ಆಗತ್ತೆ. ಸೈಡ್ ಫಿಟ್ಟಿಂಗ್ ಮಾಡ್ಕೋಬಹುದು. ಅಂಡ್ ನೆಕ್ ಲೆಂತ್ ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ನೀವು 3 ಇಂಚಸ್ ಕೂಡ ತಗೋಬಹುದು. ಅಂಡ್ ಫ್ರಂಟ್ ಅಲ್ಲಿ ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ
ಒಂದು 4 ಇಂಚಸ್ 4.5 ತಗೋಬಹುದು. ನಾನು 5.5 ಇಂಚಸ್ ತಗೊಂಡಿದ್ದೀನಿ ಫ್ರಂಟ್ ಅಲ್ಲಿ ಡೀಪು. ಅಂಡ್ ವೇಸ್ಟ್ ಪಾರ್ಟ್ ಬಂದು 11 ಇಂಚಸ್ ತಗೊಂಡಿದ್ದೀನಿ. ಇದು 11.5 ಇಂಚಸ್ ಇತ್ತಲ್ವಾ ವಿಡ್ತು, 11 ಇಂಚಸ್ ತಗೊಂಡಿದ್ದೀನಿ ವೇಸ್ಟ್ ಪಾರ್ಟ್. ಹಾಗೆ ಬ್ಯಾಕ್ ಸೈಡ್ ಕೂಡ ಇಲ್ಲೇ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೆಕ್ ಲೆಂತ್ ಸೇಮ್ ಅಷ್ಟಕ್ಕೆ ಮಾರ್ಕ್ ಮಾಡಿದೆ. ಮತ್ತೆ ಬ್ಯಾಕ್ ನೆಕ್ ಬಂದು 7 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸ್ವಲ್ಪ ಡೀಪ್ ಇಟ್ಟಿದ್ದೀನಿ ನಾರ್ಮಲ್ ಆಗಿ. ನಿಮ್ಗೆ ಜಾಸ್ತಿ ಡೀಪ್ ಬೇಕಂದ್ರೆ 8.5 ಇಂಚಸ್ ಈ ರೀತಿ ತಗೋಬಹುದು. ಕಮ್ಮಿ ಬೇಕು ಅಂದ್ರೆ ಒಂದು 5 ಇಂಚಸ್ ಇಲ್ಲ 4.5 ಈ ರೀತಿ ತಗೋಬಹುದು. ಸ್ವಲ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು ಲಾಂಗ್ ಡ್ರೆಸ್ಸಸ್ಗೆ. ಸೊ ನಾನು ಇದನ್ನ ಕಟ್ ಮಾಡಿದೆ. ಈ ಸ್ಲೀವ್ಸ್ ಫ್ಯಾಬ್ರಿಕ್ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಹಾರ್ಮ್ ಶೇಪ್ ಕಡೆ ಅದನ್ನ ಕಟ್ ಮಾಡಿ, ಹಾಗೆ ಫ್ರಂಟ್ ಪಾರ್ಟ್ ಏನಿದೆ ಹಾರ್ಮ್ ಶೇಪ್ 1/2 ಇಂಚ್ ಅದನ್ನ ಕಟ್ ಮಾಡಿದೆ. ಇವಾಗ ಸಪರೇಟ್ ಮಾಡ್ತಾ ಇದ್ದೀನಿ. ಬೋತ್ ಫ್ರಂಟ್ ನೆಕ್ ಅಂಡ್ ಬ್ಯಾಕ್ ನೆಕ್ ಎರಡೂ ನೀಟಾಗಿ ಫ್ಯಾಬ್ರಿಕ್ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ರಿಮೂವ್ ಮಾಡಿ ಸಪರೇಟ್ ಮಾಡ್ಕೋಬೇಕು. ಸೊ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ಇವಾಗ ಕಂಪ್ಲೀಟ್ ಬಾಡಿ ಪಾರ್ಟ್ ಕಟಿಂಗ್ ಏನಿದೆ ಅದು ರೆಡಿ ಆಯ್ತು. ಜಸ್ಟ್ ಈ ಪೀಸಸ್ ಏನಿದೆ ಇದನ್ನ 2 ಪೀಸಸ್ ಸಪರೇಟ್ ಮಾಡ್ಕೋಬೇಕು. ನೋಡಿ ನಾನು 2 ಪೀಸಸ್ ಸಪರೇಟ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಕಟಿಂಗು ರೆಡಿ ಆಯ್ತು. ಇವಾಗ ಮೇನ್ ಫ್ಯಾಬ್ರಿಕ್ ಸೇಮ್ ಅದೇ ಮೆಥಡ್ ಅಲ್ಲೇ ಕಟಿಂಗ್ ಮಾಡ್ಕೋಬೇಕು. ಜಸ್ಟ್ ಇದನ್ನ ಕಟಿಂಗ್ ಮಾಡಿದೀವಲ್ಲ ಲೈನಿಂಗ್ ಪಾರ್ಟ್, ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ಪಿನ್ಸ್ ಅಟ್ಯಾಚ್ ಮಾಡ್ಕೊಂಡು ಇದೇ ಮೆಥಡ್ ಅಲ್ಲೇ ಕಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಆತರ ಬರಲ್ಲ ಅಂದ್ರೆ ಇದ್ರ ಮೇಲೆ ಇಟ್ಟು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಅಟ್ಯಾಚ್ ಆಗುತ್ತೆ. ಅದೇ ತರನೇ ಕಟಿಂಗ್ ಮಾಡ್ಕೋಬಹುದು. ನಾನು ಕಟಿಂಗ್ ಮಾಡಿದ್ದೀನಿ ನೋಡಿ. ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಒಳಗಡೆಗೆ ಹೋಗೋ ತರ ಈ ರೀತಿ ಇಟ್ಕೊಂಡು ಜಸ್ಟ್ ಓನ್ಲಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ. ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ಎರಡೂ ನೆಕ್ ಪಾರ್ಟ್ ಸ್ಟಿಚ್ ಮಾಡಿದ್ದೀನಿ. ಜಸ್ಟ್ ಇದನ್ನ ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೊಂಡು ನೆಕ್ ಪಾರ್ಟ್ ಮಾತ್ರ, ಯಾಕಂದ್ರೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ ಈ ರೀತಿ ಕ್ರಾಸ್ ಆಗಿ ಕಟಿಂಗ್ ಮಾಡೋದ್ರಿಂದ. ಈ ರೀತಿ ಕಟಿಂಗ್ ಮಾಡ್ಕೊಂಡು ಜಸ್ಟ್ ಅದ್ರ ಮೇಲೆ ಸ್ಟಿಚಸ್ ಹಾಕೋಬೇಕು. ಫ್ರಂಟ್ ಅಲ್ಲಿ ಅದ್ರ ಮೇಲೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರಬೇಕು, ಅದಕ್ಕೆ ನೀಟಾಗಿ ಸ್ಟಿಚಸ್ ಹಾಕೋಬೇಕು. ಹಾಗೆ ಈ ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಕೂಡ ಕಟ್ ಮಾಡಿ ಈ ರೀತಿ ಸೈಡ್ಗೆ ಕಟಿಂಗ್ ಮಾಡಿಕೊಂಡು ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಸ್ ಹಾಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಇದು ಲೈನಿಂಗ್ ಅಟ್ಯಾಚ್ ಮಾಡೋದು ಅಷ್ಟೇ. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರಬೇಕಲ್ವಾ, ಅದಕ್ಕೆ ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿಕೊಂಡು 3.3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಅಂಡ್ ಅಲ್ಲಿಂದ ಟಕ್ಸ್ ಲೆಂತ್ ಒಂದು 4 ಇಂಚಸ್ ತಗೊಂಡಿದ್ದೀನಿ. ಅದೇ ತರನೇ ಇನ್ನೊಂದು ಟಕ್ ಏನಿದೆ ಅದನ್ನು ಕೂಡ ಸೇಮ್ ಅದೇ ತರನೇ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದು ಸ್ವಲ್ಪ ಈ ರೀತಿ ಫ್ಯಾಬ್ರಿಕ್ ಇಟ್ಕೊಂಡು 1 ಇಂಚು ಇಲ್ಲ 1.5 ಇಂಚು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಫ್ರಂಟ್ ಪಾರ್ಟ್ ಮಾತ್ರ ಜಾಸ್ತಿ ಇಟ್ಕೋಬೇಕು. ಇಟ್ಕೊಂಡು ಸ್ಟಿಚಸ್ ಹಾಕೋಬೇಕು 2 ಟಕ್ಸ್ನು. ಹಾಗೆ ಬ್ಯಾಕ್ ಸೈಡು ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬೆಟರ್, ಯಾಕಂದ್ರೆ ಬ್ಯಾಕ್ ಸೈಡು ಪರ್ಫೆಕ್ಟ್ ಆಗಿ ಬರುತ್ತೆ. ಈ ನೆಕ್ ಪಾರ್ಟ್ ಏನಿದೆ ಬ್ಯಾಕ್ ನೆಕ್ ಲೂಸ್ ಇಲ್ದಿರ, ಯಾಕಂದ್ರೆ ಕೆಲವ್ರಿಗೆ ಅಲ್ಲಿ ಲೂಸ್ ಬರ್ತಾ ಇರತ್ತೆ, ಅದಕ್ಕೆ ಈ ರೀತಿ ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ನಾನು ಫಸ್ಟ್ ಅಲ್ಲಿ ವಿಡಿಯೋ ಹಾಕಿದ್ದೀನಲ್ವ ಇಂಟ್ರಲ್ಲಿ, ಎಷ್ಟು ಲುಕ್ ಚೆನ್ನಾಗಿದೆ ಬ್ಯಾಕ್ ಸೈಡು. ಈ ರೀತಿ ಬ್ಯಾಕ್ ಸೈಡು ಕೂಡ ಟಕ್ಸ್ ಸ್ವಲ್ಪ ಲೈಟ್ ಆಗಿ ಫ್ಯಾಬ್ರಿಕ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಬಾಡಿ ಪಾರ್ಟ್ ಸ್ಟಿಚಿಂಗ್ ಲೈನಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡಿದ್ದಾಯ್ತು. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಇಲ್ಲಿ ನಾನು ಆಲ್ರೆಡಿ ಇದು ಈ ಕಡೆ ಏನಿದೆ ಬಾರ್ಡರ್ ಪಾರ್ಟ್ ಅದನ್ನ ಫೋಲ್ಡ್ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ 9.5 ಇಂಚಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಬಟ್ 10.5 ಇಂಚಸ್ ತಗೋಬೇಕು ಲೆಂತ್. ಅಂಡ್ ವಿತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ಇದು ಫೋಲ್ಡಿಂಗ್ ಮಾಡ್ಕೊಂಡು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಇಷ್ಟು ಅಂತ ತೋರಿಸ್ತಾ ಇದ್ದೀನಿ. ಅಂಡ್ ಈ ಕಡೆ ಸ್ಲೀವ್ ಶೇಪ್ ತೆಗೆದಕ್ಕೆ 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಆ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ರಿಮೂವ್ ಮಾಡಿದೆ. ಇದು ಬಂದು ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಮಿಕ್ಕಿರುತ್ತಲ್ವಾ ರಿಮೈನಿಂಗ್ ಫ್ಯಾಬ್ರಿಕ್, ಅದರಲ್ಲಿ ನಾನು ಸ್ಲೀವ್ಸ್ ಸಪರೇಟ್ ಮಾಡ್ಕೊಂಡಿದ್ದೆ. ಜಸ್ಟ್ ಈ ಕಡೆ ಬಾರ್ಡರ್ ಏನಿದೆ ಅದು ಕಾಣಿಸುತ್ತೆ, ಬಟ್ ಸೈಡ್ ಫಿಟ್ಟಿಂಗ್ ಕಡೆ ಹೋಗುತ್ತೆ, ಅದಕ್ಕೆ ಇದನ್ನೇ ಅಡ್ಜಸ್ಟ್ ಮಾಡಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಲೀವ್ಸ್. ಸೊ ಇವಾಗ ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಇವೆರಡೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಶೋಲ್ಡರ್ ಪಾರ್ಟ್ ಹತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ನೀಟಾಗಿ ಡಬಲ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಕೂಡ ರೆಡಿ ಆಗಿದೆ ಅಲ್ವಾ. ಜಸ್ಟ್ ಈ ಸ್ಲೀವ್ಸ್ ಏನಿದೆ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸೂ ಅಷ್ಟೇ ನೀಟಾಗಿ ಸೈಡ್ ಡಬಲ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು 2 ಸ್ಲೀವ್ಸು. ಹಾಗೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನಾನು ಕಂಪ್ಲೀಟ್ ಬಾಡಿ ಪಾರ್ಟ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದಾಯ್ತು. ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಸೊ ನೋಡಿ ಬಾಟಮ್ ಪಾರ್ಟ್ ರಿಮೈನಿಂಗ್ ಫ್ಯಾಬ್ರಿಕ್ ಲೆಂತ್ 40 ಇಂಚಸ್ ತಗೊಂಡಿದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. 12 ಲೇಯರ್ಸ್ ಬರುತ್ತೆ. ಇದನ್ನ ಫೋಲ್ಡಿಂಗ್ ಮಾಡಿದ್ದೀನಿ ನಾನು. ಕಂಪ್ಲೀಟ್ 12 ಲೇಯರ್ಸ್ ಬರುತ್ತಾರೆ ನಾನು ಫೋಲ್ಡ್ ಮಾಡಿದ್ದೀನಿ. ಇದು ಫೋಲ್ಡಿಂಗ್ ಆದ್ಮೇಲೆ 9 ಇಂಚಸ್ ಬರುತ್ತೆ ಕಂಪ್ಲೀಟ್ ಫ್ಯಾಬ್ರಿಕ್. ಈ ರೀತಿ ನೋಡ್ಕೊಂಡ್ರೆ ಟೇಪ್ ಅಲ್ಲಿ ಜಸ್ಟ್ ಏನು ಇಲ್ಲ, ಇದು ಸೆಂಟರ್ ಅಲ್ಲಿ ಏನಿದೆ ಇಲ್ಲಿ ಸೆಂಟರ್ ಅಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆ
2 ಇಂಚಸ್ ಇಲ್ಲ 2.5 ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ನಾವು ಪಲ್ಲು ಪಾಟ್ಗೆ 1 ಮೀಟರ್ ರಿಮೂವ್ ಮಾಡಿದೀವಲ್ಲ, ಅದಕ್ಕೆ 2 ಇಂಚಸ್ 2.5 ತಗೊಂಡ್ರೆ ನಿಮಗೆ ಸ್ವಲ್ಪ ಅಗಲನೇ ಬರುತ್ತೆ. ಇಲ್ಲ ಫುಲ್ ಸ್ಯಾರಿ ಯೂಸ್ ಮಾಡ್ತೀವಿ ಅಂದ್ರೆ ಫುಲ್ ಫ್ಲೇರ್ ಬರುತ್ತೆ, ಇನ್ನು 1.5 ಈ ರೀತಿ ತಗೋಬಹುದು. ಯಾಕಂದ್ರೆ ಕಂಪ್ಲೀಟ್ ಲೇಯರ್ಸ್ ಜಾಸ್ತಿ ಬರುತ್ತೆ, 14 ಲೇಯರ್ಸ್ 16 ಲೇಯರ್ಸ್ ಈ ರೀತಿ ಕೂಡ ತಗೋಬಹುದು. ಬಟ್ ಇದು ಫ್ಯಾಬ್ರಿಕ್ ಕಮ್ಮಿ ಇದೆ ಅಲ್ವಾ, ಅದಕ್ಕೆ ನಾನು 12 ಲೇಯರ್ಸ್ ಮಾತ್ರ ಫೋಲ್ಡಿಂಗ್ ಮಾಡಿದ್ದೀನಿ. ಈ ರೀತಿ ಸೆಂಟರ್ಗೆ ನಾನು ಮಾರ್ಕ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ. ಇದನ್ನ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬೇಕು. ನಾನು ಕಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಬಾರ್ಡರ್ ಏನಿದೆ ಇಲ್ಲಿಗೆ ಸ್ವಲ್ಪ ಲೈಟ್ ಆಗಿ 1 ಇಂಚ್ ಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ನಾನು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ, ನಿಮ್ಗೆ ಅನಾರ್ಕಲಿ ಟೈಪಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಇದೇ ಫ್ಯಾಬ್ರಿಕ್ ನ ಯೂಸ್ ಮಾಡಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡ್ಕೊಂಡು ಕೂಡ ಬಾಡಿ ಪಾರ್ಟ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ತುಂಬಾನೇ ಕೇಳ್ತಾ ಇದ್ರು ಅನಾರ್ಕಲಿ ಟೈಪಲ್ಲೇ ತೋರಿಸಿ ಅಂತ, ದುಪ್ಪಟ್ಟ ಕೂಡ ಸಪ್ರೇಟ್ ಮಾಡಿ, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಇವಾಗ ಈ ಲೇಯರ್ಸ್ ಏನಿದೆ ಕಂಪ್ಲೀಟ್ ಆಗಿ ಈ ರೀತಿ ಒಂದೊಂದು ಲೇಯರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ 12 ಲೇಯರ್ಸ್ ಇದೆ, ಈ ರೀತಿ ಬರುತ್ತೆ. ನಾನು ಎಲ್ಲಾ ಲೇಯರ್ಸ್ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ. ನಾನು ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ನನಗೆ ವೇಸ್ಟ್ ಪಾರ್ಟ್ ಹತ್ರ ಲೂಸ್ ಬರುತ್ತೆ, ಅದಕ್ಕೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಯಾಕಂದ್ರೆ 2 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ, ಇನ್ನೂ ಅಗಲ ಬರುತ್ತೆ. 2.5 ಕೂಡ ತಗೋಬಹುದು. ಫ್ಯಾಬ್ರಿಕ್ ಸ್ವಲ್ಪ ಅಗಲ ಬರುತ್ತೆ, ನಿಮಗೆ ಲೂಸು ಟೈಟ್ ಆದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ಲೈನಿಂಗ್ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಬಾಟಮ್ ಪಾರ್ಟ್ ಲೈನಿಂಗು 2 ಮೀಟರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ ಬಂದು 37 ಇಂಚಸ್ ತಗೊಂಡಿದ್ದೀನಿ. ಜಸ್ಟ್ ಏನು ಇಲ್ಲ, ನಮ್ಮ ಮೇನ್ ಫ್ಯಾಬ್ರಿಕ್ ಏನಿದೆ ಬಾಟಮ್ ಪಾರ್ಟ್ ಮೇನ್ ಫ್ಯಾಬ್ರಿಕ್, ಅದನ್ನ ಇದ್ರ ಮೇಲೆ ಇಟ್ಟು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಕಡೆ ಏನಿದೆ ಫೋಲ್ಡಿಂಗ್ ಪಾರ್ಟ್ ಕಡೆನೇ ಮಾರ್ಕಿಂಗ್ ಮಾಡ್ಕೋಬೇಕು, ಅಂಡ್ ಆ ಕಡೆ ಓಪನ್ ಪಾರ್ಟ್ ಇದನ್ನ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ನೀಟಾಗಿ ಸೈಡಲ್ಲಿ ಏನಿದೆ ಕಟಿಂಗ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಸ್ವಲ್ಪ ಲೈಟ್ ಆಗಿ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡೋದ್ರಿಂದ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಬರುತ್ತೆ. ಲೈನಿಂಗ್ ಪಾರ್ಟ್ ಲುಕ್ ವೈಸ್ ಚೆನ್ನಾಗಿರುತ್ತೆ ಒಳಗಡೆ ಪಾರ್ಟಿಗೆ. ಸೊ ನೋಡಿ, ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ನೀಟಾಗಿ ರಿಮೂವ್ ಮಾಡಿದ್ದೀನಿ. ಜಸ್ಟ್ ಇವಾಗ ಈ ಪೀಸಸ್ 2 ಪೀಸಸ್ ಸಪರೇಟ್ ಮಾಡ್ಕೋಬೇಕು. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದೀವಲ್ಲ, ಈ ರೀತಿ ಸಪರೇಟ್ ಮಾಡ್ಕೋಬೇಕು ವೇಸ್ಟ್ ಪಾರ್ಟ್ ಹತ್ರ. ಇದು ಲೈನಿಂಗ್ ಫ್ಯಾಬ್ರಿಕ್ ಬಂದು ಪಾಲಿಸ್ಟರ್ ಲೈನಿಂಗು, ನಿಮ್ಗೆ ಗೊತ್ತೇ ಇರತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು. ಕಾಟನ್ ಕೂಡ ಯೂಸ್ ಮಾಡಬಹುದು, ಚೆನ್ನಾಗಿರತ್ತೆ. ಸೊ ನೋಡಿ, ಇವಾಗ ಈ ಪೀಸಸ್ ಏನಿದೆ ಸೈಡ್ ಅಲ್ಲಿ 2 ಕಡೆನೂ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು, ಅಂಡ್ ಈ ಕಡೆ ಕೂಡ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಲೈನಿಂಗ್ ಪಾರ್ಟ್. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಇದನ್ನ ಮೇನ್ ಫ್ಯಾಬ್ರಿಕ್ ಮೇನ್ ಸ್ಟಿಚಸ್ ಮೇಲ್ಗಡೆಗೆ ಬರೋ ತರ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಈ ಮೇನ್ ಪಾರ್ಟ್ ಏನಿದೆ ಆಲ್ರೆಡಿ ಸ್ಟಿಚಿಂಗ್ ಮಾಡಿದೀವಲ್ಲ ಮೇನ್ ಪಾರ್ಟ್, ಅದ್ರ ಒಳಗಡೆಗೆ ಸೇರಿಸ್ಕೊಂಡು ವೇಸ್ಟ್ ಪಾರ್ಟ್ ಹತ್ರ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಫ್ಯಾಬ್ರಿಕ್ ಸೈಡ್ ಅಲ್ಲಿ ಸ್ವಲ್ಪ ಬಿಡಬೇಕು, ಯಾಕಂದ್ರೆ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಬಾಡಿ ಪಾರ್ಟಿಗೆ. ಈ ರೀತಿ ಲೈಟ್ ಆಗಿ ಬಿಡಬೇಕು, 1 ಇಂಚು 1.5 ಇಂಚು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಜಸ್ಟ್ ಇದನ್ನ ಅಟ್ಯಾಚ್ ಮಾಡಿದೀನಿ ಲೈನಿಂಗ್ ಪಾರ್ಟ್. ಇವಾಗ ಬಾಡಿ ಪಾರ್ಟ್ ಬಾಟಮ್ ಪಾರ್ಟ್ ಎರಡೂನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಈ ಸೈಡ್ ಅಲ್ಲಿ ಏನಿದೆ ಅದನ್ನ ಸ್ಟಿಚಸ್ ಹಾಕೋಬೇಕು. ಸೊ ಅನಾರ್ಕಲಿ ಡ್ರೆಸ್ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿನೇ, ಟ್ರೈ ಮಾಡಿ ನೋಡಿ. ಕಟಿಂಗು ಕೂಡ ಅಷ್ಟೇ ತುಂಬಾ ಈಸಿ ಮೆಥಡ್ ಅಲ್ಲೇ ತೋರಿಸ್ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂಡಿದ್ದೀನಿ. ಕಂಪ್ಲೀಟ್ ಲುಕ್ ಈ ತರ ಇರತ್ತೆ, ಲುಕ್ ವೈಸ್ ಚೆನ್ನಾಗಿರತ್ತೆ, ಒಂದ್ಸ್ ಟ್ರೈ ಮಾಡಿ ನೋಡಿ. ಸೊ ನೋಡಿ, ಕಂಪ್ಲೀಟ್ ಆಗಿ ಈ ರೀತಿ ಬರುತ್ತೆ. ಫ್ಲೇರ್ ಅಷ್ಟೇ ನಾರ್ಮಲ್ ಆಗಿ ಬರುತ್ತೆ, ಮೀಡಿಯಂ ಆಗಿ, ಫುಲ್ ಫ್ಲೇರ್ ಏನು ಬರಲ್ಲ, ಯಾಕಂದ್ರೆ ದುಪಟ್ಟೆ ಪಾಟು ಸಪರೇಟ್ ಮಾಡಿದೀವಲ್ಲ. ಮತ್ತೆ ಕೆಲವರು ಕಮೆಂಟ್ ಮಾಡಿದ್ರು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀರಾ, ಸ್ಲೋ ಆಗಿ ಹೇಳಿ ಅಂತ. ಡೆಫಿನೆಟ್ಲಿ ನಾನು ಸ್ಲೋ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ವಿಡಿಯೋ ಜಾಸ್ತಿ ಲೆಂತಿ ಆದ್ರೆ ನಿಮ್ಗೂ ಇಂಟ್ರೆಸ್ಟ್ ಇರಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ವಿಡಿಯೋ ಸೆಟ್ಟಿಂಗ್ಸ್ ಅಲ್ಲಿ ಆರಾಮಾಗಿ ಸ್ಪೀಡ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಈ ರೀತಿ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ನಿಮ್ಗೆ ಕಲಿಯೋದಕ್ಕೆ ಸ್ವಲ್ಪ ಈಸಿ ಆಗಿರತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ, ಸ್ಪೀಡ್ ಕಮ್ಮಿ ಮಾಡ್ಕೊಂಡು ನೀವು ವಿಡಿಯೋ ನೋಡ್ಕೊಂಡು ಈ ರೀತಿ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಬೇರೆ ತರ ಹೊಸ ಹೊಸ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.